ಹಲೋ ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಭಾವನ ಮನೆಗೆ ಬಂದಿದ್ದೇನೆ. ಯಾಕೆಂದರೆ ಇವತ್ತು ಎಂತ ಮಾಮ ಇವತ್ತೆಂತ ಪಕ್ಷ ಅಂದರೆ ಬಳಸುವುದಲ್ಲ, ತೀರಿಯೋದವರಿಗೆ ಬಳಸುವುದು. ಹಾಗೆ ಇವತ್ತು ಇಲ್ಲಿ ನಂದು ಭಾವನ ಮನೆಯಲ್ಲಿ ಇಟ್ಟಿದ್ದಾರೆ. ಸೊ ಅತ್ತೆ ಸಹ ಇಲ್ಲೇ ಇದ್ದಾರೆ, ನಾನು ಮಾವ ಮತ್ತು ವನ್ಶೀಲ್ ಹಾಯ್ ಹೇಳು. ಸೊ ನಾವೀಗ ಹೋಗ್ತಾ ಇದ್ದೇವೆ, ಬನ್ನಿ ನೋಡುವ ಏನೆಲ್ಲ ಇವತ್ತು ಆಗ್ತದೆ ಅಂತ. ಹಾಯ್. ಮತ್ತೆ ವಿಶೇಷ ಏನಿಲ್ಲ. ಕನ್ನಡ ದಾನೆ. ಹಾಯ್ ಹಾಯ್ ಮಾಮಿ, ಎಂತ ಮಾಡುದು? ಎಲ್ಲ ಎಂತಕ್ಕೆ? ಹಾಯ್ ಹೇಳಿ. ಹಾಯ್. ಎಂತ ಮಾಡುದು ನೀವು? ಇದು ಎಂತ ಮಾಡುದು ಅಂದ್ರೆ ಚಪಾತಿ ಅಟ್ಟ. ಅಲ್ಲ, ಇದು ಅದೆಂತ ಪಿತೃಪಕ್ಷ ಅದೆಂತ ಹೇಳಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ. ಈ ನಾವು ಈಗ ಸತ್ತವರಿಗೆ ವರ್ಷಕ್ಕೊಂದ್ಸರಿ ಪಿತೃಪಕ್ಷಿ ಅಂತ ವರ್ಷದಲ್ಲಿ ಒಂದ್ಸರಿ ಬರ್ತದೆ. ಅದರಲ್ಲಿ ನಾವು ಸತ್ತವರಿಗೆ ಅಡಿಗೆ ಮಾಡಿ ಬಳಸೋದು. ಅಡಿಗೆ ಮಾಡಿ ಬಳಸಿ ನಮ್ಮ ಎಲ್ಲರೂ ನಮ್ಮ ಮನೆಯವರೇ ಬಂದು ಎಲ್ಲ ಊಟ ಮಾಡ್ತಾರೆ ಆ ದಿನ. ಈಗ ನೀವು ಯಾರಿಗೆ ಬಳಸುದು? ಯಾರಿಗೆ ಅಮ್ಮ ಮತ್ತೆ ಅಪ್ಪಯ್ಯ ಮತ್ತೆ ನನ್ನ ತಮ್ಮನಿಗೂ ಸಹ ನಾನೇ, ನನ್ನ ತಮ್ಮ ಒಂದು ತೀರಿ ಹೋಗಿದ್ದ, ಅವನಿಗೂ ಸಹ ನಾನೇ ಬಳಸೋದು. ಊರಲ್ಲಿದ್ದರೆ ಊರಲ್ಲಿ ಬಳಸ್ತೀವಿ, ಬೊಂಬೈಲಿದ್ರೆ ಬೊಂಬೈಲಿ ಬಳಸ್ತೀವಿ. ಈಗ ನಾನು ಬೊಂಬೈಯಲ್ಲಿದ್ದೇನೆ. ಹಾಗೆ ಭಾವನ ಮನೆಯಲ್ಲಿ ಇವತ್ತು ನನ್ನ ಮಗನ ಮನೆ, ಎರಡನೇ ಮಗನ ಮನೆಯಲ್ಲಿ ಅದು ಮಾಡುವಂತ ಎಲ್ಲ ಈಗ ತಯಾರಿ ಮಾಡ್ತಾ. ಈಗ ನೀವೇನೆಲ್ಲ ಮಾಡಿದ್ರಿ? ನಾವು ಕೋಳಿ ಸಾರು, ಮತ್ತೆ ಇಡ್ಲಿ, ಮತ್ತೆ ಚಪಾತಿ, ಪಾಯಸ, ಮೀನು ಫ್ರೈ, ಮತ್ತೆ ವೆಜ್ ಅವರಿಗೆ ಸಾಂಬಾರು, ಒಂದು ಸುಕ್ಕ ಬಾಜಿ ಅಂದ್ರೆ ತಾಳ್ಳು, ಮತ್ತೆ ಪಾಯಸ ಹೇಳ್ದಲ್ಲ ಇನ್ನೇನು ಮತ್ತೆ ಅದು ನಾನು ಕೇಳುವ ಅಂತ. ಅದು ಬಳಸಲಿಕ್ಕೆ ನೀವು ಚಪಾತಿ ಯಾಕೆ ಹಾಕುದು? ಚಪಾತಿ ಯಾಕೆ ಅಂತ ಹೇಳಿದ್ರೆ ನನ್ನ ಅಮ್ಮ ಅಪ್ಪನಿಗೆ ತುಂಬಾ ಚಪಾತಿ ಅಂದ್ರೆ ಇಷ್ಟ. ಅದು ಯಾವಾಗಲೂ ಚಪಾತಿ ಎರಡೆರಡು ಚಪಾತಿ ನಾನು ಎಷ್ಟು ವರ್ಷದಿಂದ ನಾನು ಅವರು ಬಳಸೋ ಇದರಲ್ಲಿ ನಾನು ಚಪಾತಿ ಹಾಕ್ತೆ. ಮತ್ತೆ ಒಂದು ಬಾಳೆಹಣ್ಣು, ಅದು ತುಂಬಾ ಇಷ್ಟ ಬಾಳೆಹಣ್ಣು. ಆ ಬಾಳೆಹಣ್ಣನ್ನು ನಾನು ಇಡ್ತೆ ಬಾಳೆದ ಎಲೆ ಮೇಲೆ. ಹಾಗೆ ಮತ್ತೇನಿಲ್ಲ, ಅನ್ನ ಸಾರು ಮೀನು ಕೋಳಿ ಇದೆಲ್ಲ. ಹೌದು, ಅದೇ ಮೀನು ಕೋಳಿ ಎಲ್ಲ ಸಾಮಾನ್ಯವಾಗಿ ಎಲ್ಲ ಇಡ್ತಾರೆ, ಆದ್ರೆ ಚಪಾತಿ ನಾನು ಇಲ್ಲಿ ನೀವು ಇಡುವುದೇ ಕೇಳುದು. ಹಾಗೆ ಇಲ್ಲಿ ನಾನು ಮೊದಲಿಂದ ಅವ್ರಿಗೆ ಯಾವ್ದು ಇಷ್ಟ ಅದು ಮಾತ್ರ ಅಷ್ಟೇ, ಮತ್ತೇನಿಲ್ಲ. ಅದು ವರ್ಷದಲ್ಲಿ ಒಂದು ಸರ್ವಪಿತ್ರಾಮಾಶೆ ಅಂತ. ಅದಕ್ಕೆ ಸರ್ವಪಿತ್ರಾಮಾಶೆ ಅಂತ ಹೇಳಿದ್ರೆ ಇಡೀ ವರ್ಷದಲ್ಲಿ ಎಲ್ಲ ಮಧ್ಯದೆಲ್ಲ ಬಳಸ್ತಾರೆ. ಅದು ನಾನು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಇದೇ ಒಂದು ಮಾಡಿ, ನಮ್ಗದು ಮಾಡ್ಲಿಕ್ಕೆ ಸರಿ ಆಗುದಿಲ್ಲ. ಆವಾಗ ಇದು ವರ್ಷದ ಪೂರ ಬಂತು ಸರ್ವಪಿತ್ರಾಮಾಶೆ ಅಂದ್ರೆ ಸತ್ತವರಿಗೆ. ಈಗ ಏನೆಲ್ಲ ರೆಡಿ ಆಯ್ತು ತೋರಿಸಿ ಒಮ್ಮೆ. ಇದೆಂತ ಪಾಯಸ? ಇದು ಯಾವ್ದ್ರದ್ದು ಪಾಯಸ? ಇದು ಹೆಸರು ಮತ್ತೆ ಸಾಬಕ್ಕಿ. ಮತ್ತೆ ಏನ್ ಮಾಡಿದ್ರಿ? ಮತ್ತೆ ಒಂದೊಂದೇ ತೋರಿಸಿ. ಇದು ಕೋಳಿ ಸಾರು ತೋರುತ್ತಾ? ಇಲ್ಲ ಕೈ ಹಾಕಿ ಅದಕ್ಕೆ ಹಾಕಿ. ಇದು ಒಳ್ಳೆ ಕೋಳಿ ಸಾರು, ಕಾಯಿ ಹಾಲೆಲ್ಲ ತೆಗೆದು ಹಾಕಿ ಮಾಡೋದು. ಒಂದು ಕೋಳಿ ಪೀಸ್ ತೋರಿಸಿ. ಎಲ್ಲ ನೋಡಿ, ಪರಿಮಳ ಬರ್ತಾ ಉಂಟು. ಮತ್ತೆ ಇದು ಬಾಜಿ ವೆಜ್ಜಿ. ಎಂತ ಬಾಜಿ ಅದು? ಇದು ಚೌಳಿ ಕೊಡು ಬಾಜಿ. ಬಟಾಟ ಮತ್ತೆ ಅದ ಬಟಾಟ ಹಾಕಿದ್ದು. ಇದು ಅನ್ನ. ಇದು ಬ್ರೌನ್ ಚಾವಲ್ ಅನ್ನ. ಇದು ಮತ್ತೆ ಇದೀಗ ಚಪಾತಿಯಲ್ಲಿ ಏನು ಮಾಡ್ಬೇಕು. ಮತ್ತೆ ಇಡ್ಲಿ ಬೇಯ್ತಾ ಉಂಟು ನೋಡಿ. ಈಗ ಏನ್ ಮಾಡ್ತಿದ್ದೀರಾ? ಚಪಾತಿ ಮಾಡ್ತಿದ್ದ. ಈಗ ತುಂಬಾ ಜನ ಉಂಟಲ್ಲ ಚಪಾತಿ ಮಾಡ್ತಾರೆ, ಆದ್ರೆ ಸಾಫ್ಟ್ ಬರುದಿಲ್ಲ. ಸ್ವಲ್ಪ ಹೊತ್ತು ಇಟ್ಟರೆ ಸಾಕು, ಅದು ಮತ್ತೆ ಹಾರ್ಡ್ ಆಗಿ ಬಿಡ್ತದೆ. ಹಾಗೆ ನಾನು ನಿಮ್ಮ ಹತ್ರ ಕೇಳುದು, ಚಪಾತಿ ಸಾಫ್ಟ್ ಆಗ್ಲಿಕ್ಕೆ ಏನ್ ಮಾಡ್ಬೇಕು? ಚಪಾತಿ ಒಳ್ಳೆ ನಾವು ಚಪಾತಿ ಹಿಟ್ಟನ್ನು ಕಲಸಿ ಅದನ್ನ ಸ್ವಲ್ಪ ಹೊತ್ತು ಇಡ್ಕ. ಚಪಾತಿ ಹಿಟ್ಟು ಕಲಸಿ ಇಟ್ಟು
ಮತ್ತೆ ಈ ಲಾಟಿ ಒಳಗೆ ಒಂಚೂರು ಹೇಗೆ ತೋರಿಸಿ. ಎಣ್ಣೆ ತಾಕ್ಸ್ಬೇಕು. ಎಣ್ಣೆ ತಾಕ್ಸ್ಬೇಕು ಹೀಗೆ. ಹೀಗೆ ಎಣ್ಣೆ ತಾಕ್ಸಿ ಹಿಂಗೆ ಫೋಲ್ಡ್ 4 ಫೋಲ್ಡ್ ಮಾಡಿ ಪುನಃ ಅದನ್ನು ಲಾಟಬೇಕಲ್ಲ. ಇದು ಲಾಟಿ ಮತ್ತೆ ಇದು ಹಾಕಿದಾಗ ಹೀಗೆ ಪುಗವ. ನೋಡಿ ನೋಡಿ ಎಷ್ಟು ಒಳ್ಳೆ ಬರ್ತುಂಟು ನೋಡಿ ಪುಗವ. ಅದರ ಒಳಗೆ 3 ಅಂತರ ಇತ್ತು. 3 ಅಂತರ ತಿನ್ನುವಾಗ 3 ಅಂತರ ಸಿಕ್ಕದು. ಗೊತ್ತಾಯ್ತಾ? ಈಗ ಅದನ್ನು ಫೋಲ್ಡ್ ಮಾಡಿ ಪುನಃ ಇದನ್ನು ಲಾಟಬೇಕು ನೋಡಿ, ಹೀಗೆ ಲಾಟಬೇಕು. ಅದು ಇಷ್ಟು 3 ಕ್ವಾರ್ನ ಆಗ್ತದ, 3 ಕ್ವಾರ್ನ ಆಗ್ತಲ್ಲ, ಅದು ನಾನು ಲಾಟ್ತಾ ಒಂದು ರೌಂಡ್ ಬಂತು. ರೌಂಡ್ ನೀವು ಚಪಾತಿ ಮಾಡ್ಲಿಕ್ಕೆ ಸಹ ಎಷ್ಟು 40 ವರ್ಷ ಆಯ್ತಾ ಮಾಡಿ? 40 ವರ್ಷ 43 ವರ್ಷ ಚಪಾತಿ ಮಾಡಿ ಶುರು ಮಾಡಿ. ಮುಂಬೈಲೇ ಬಂದು ನನ್ನ ಅಪ್ಪಯ್ಯ ಅವ್ರು ಭಾರಿ ಹುಷಾರ ಚಪಾತಿ ಎಲ್ಲ ಮಾಡಿ ಈ ತರ ಮಾಡ್ಲಿಕ್ಕೆ ಕಲ್ಸಿಟ್ಟು ಇವತ್ತಿನವರೆಗೂ ನಾನು ಇದೇ ತರ ಚಪಾತಿ ಮಾಡುದು. ಎಲ್ಲಿ ಹೋದ್ರು ಸಹ, ಎಲ್ಲಿ ಹೋದ್ರು ಹೀಗೆ ಪದ್ರ ಚಪಾತಿ ನನಗೆ ಭಾರಿ ಇಷ್ಟ. ಪದ್ರ ಚಪಾತಿ, ಇದಕ್ಕೆ ಪದ್ರ ಚಪಾತಿ ಹೆಸರು. ಸಸ್ಯರೆಲ್ಲ ಹೀಗೆ ಮಾಡ್ತಾರೆ. ಹೌದು, ಸಾಫ್ಟ್ ತುಂಬಾ ಸಮಯ ಅದು ಉಳಿತದೆ. ಅಂದ್ರೆ 2 ದಿನ ಆದ್ರೂ ಹಾಗೆ ಮೆದು. ಎಲ್ಲಿಯಾದ್ರೂ ಹೊರಗೆ ಹೋಗುವಾಗೆಲ್ಲ ಇದ ಇಷ್ಟು ಎಂತ ನೀವು ಮಾಡುದು ಈಗ? ಮೀನ ಹೊರೋದು, ಫ್ರೈ. ಮೀನ ಫ್ರೈ ಅಂತೇಳಿ. ಅದ ಯಾವ ಮೀನ್ ತಂದಿದ್ದೀರಿ ನೀವು? ನಾವು ಮೀನ ಇದು ರಾವಸ್ ಮತ್ತೆ ಅಡ ಮೀನು. ಮಸಾಲೆ ಎಲ್ಲ ಹಾಕಿಟ್ಟಿದ್ದೀರಾ? ಮಸಾಲೆ ಹಾಕಿಟ್ಟಿದೆ. ಎಲ್ಲಿ ಒಳ್ಳೆ ಮಾಡಿ. ಎಷ್ಟು ಮೀನು ಮಾರಿ, ಎಷ್ಟು ಇದು ಎಲ್ಲಿಂದ ತಂದದ್ದು ನೀವು? ಇದು ಇಲ್ಲಿ ಮಾಡಿಪಾಡ ಅಂದಲ್ಲಿ ಒಂದು ಹೋಲ್ಸೇಲ್ 5 ಕಿಲೋಮೀಟರ್ ಇತ್ತು. ಅಲ್ಲಿ ಹೋಗಿ ಅಲ್ಲಿ ಮೀನಿದ ಗಾಡಿ ಬತ್ತು. ಹೋಲ್ಸೇಲ್ ಇದು? ಹೋಲ್ಸೇಲ್ ಹೋಟ್ಲಿ ಎಲ್ಲ ಹೊತ್ತು ಹೋಲ್ಸೇಲ್ ಭಾರಿ ಒಳ್ಳೆ ಇರುತ್ತೆ. ಅಲ್ಲಿಂದ ತಗೊಂಡು ಬಂದದ್ದು ನಾನು. ಇದರಲ್ಲಿ ಕಮ್ಮಿ 2.5 ಕಿಲೋ ಮೀನಿತ್ತು. 2.5 ಕಿಲೋ. ಇದು ಅಡೆ ಮೀನ ಮೇಲೆ ಇರುದು? ಮೇಲಿರುವುದು ಅಡೆ ಮೀನು. ಇದು ಎಲ್ಲ ಮಸಾಲೆ ಅಂತ ನೀವು ರೆಡಿಮೇಡ್ ಅಲ್ಲ ನೀವೇ ಮಾಡಿದ? ಎಲ್ಲ ಮಾಡುದು. ಹೌದಾ? ಮತ್ತೆ ಹಾಕುವಾಗ್ಲೇ ಹೇಳಿ ನೀವು ಮಸಾಲೆ ಏನೆಲ್ಲ ಹಾಕಿದ್ದೀರಿ, ಒಮ್ಮೆ ಗೊತ್ತಾಗ್ಲಿ. ಮಸಾಲೆ ಮೆಣಸು, ಜೀರಿಗೆ, ಕೊತ್ತಂಬರಿ, ಮತ್ತೆ ಜೀರಿಗೆ, ಕೊತ್ತಂಬರಿ, ಕಾಳು ಮೆಣಸು, ಪುಡಿ, ಬೆಳ್ಳುಳ್ಳಿ, ಎಲ್ಲ ಹಾಕಿ ಮಿಕ್ಸಿ ಇದು ಗ್ರೈಂಡ್ ಮಾಡಿ ಮಿಕ್ಸಿ ಮಾಡಿ ಸ್ವತಃ ನಾನೇ ಗ್ರೇವಿ ಮಾಡಿ ಅದ ನಂತರ ಮೇಲೆ ಬೇವಿನ ಸೊಪ್ಪನ್ನು ಕಟ್ ಮಾಡಿ ಪರಿಮಳ ಬರ್ತಲ್ಲ ಬೇವಿನ ಸೊಪ್ಪನ್ನು ಹಾಕಿ. ಮೆಣಸು, ಕೊತ್ತಂಬರಿ, ಜೀರಿಗೆ, ಹುಳಿ, ಬೆಳ್ಳುಳ್ಳಿ ಮತ್ತೆ ಕಾಳುಮೆಣಸು ಮತ್ತೆ ಶುಂಠಿ ಇಷ್ಟನ್ನು ಹಾಕಿ ಗ್ರೈಂಡ್ ಪೇಸ್ಟ್ ಮಾಡಿ ಇದಕ್ಕೆ ಮತ್ತೆ ಹಾಕಿ ಎಷ್ಟು ಒಂದು ಅರ್ಧ ಗಂಟೆ ಇಟ್ಟಿದ್ದೀರಾ? ಅರ್ಧ ಗಂಟೆ ಅಲ್ಲ, ಒಂದೂವರೆ ಗಂಟೆ ಹೊರಗೆ ಇಟ್ಟಿದ್ದು. ಅದ್ರ ನಂತರ ಮತ್ತೆ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಇದು ಒಳ್ಳೆ ಮಸಾಲೆ ಎಲ್ಲ ಹಿಡಿದು ಒಳ್ಳೆ. ಇದೀಗ ಅಡೆ ಮೀನು ಮತ್ತೆ ರಾವಸ್ ಎರಡು ಇದೆಲ್ಲ ರಾವಸ್, ಇದು ಅಡ ಮೀನು. ಇದು ಅಡ ಮೀನು ತೋರಿಸಿ. ಭಾರಿ ಒಳ್ಳೆ ಮೀನು. ಒಂದು ಐಟಮ್ ನಾನು ಹೇಳಲಿಲ್ಲ. ಎಂತದು? ಒಂದೊಂದು ಹೇಳಿ. ಇದು ಸಣ್ಣ ಪುಡಿ ಆದ ಅಕ್ಕಿ ಪುಡಿ ಉಂಟಲ್ಲ, ಕಾರ್ನ್ಫ್ಲವರ್ ಮತ್ತೆ ಮೈದಾ ಮತ್ತೆ ಬೇರೆ ಎಂತದ್ದು ಹಾಕ್ಬಾರ್ದು. ಸ್ವಲ್ಪ ಅಕ್ಕಿ ಹೊಡಿನ ನಾವು ಅದಕ್ಕೆ ಮಿಕ್ಸ್ ಮಾಡ್ಬೇಕು. ಹೆಚ್ಚಲ್ಲ, ಇಷ್ಟು 2.5 ಕಿಲೋ ಮೀನಿಗೆ ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಅದನ್ನ ಲಾಗಿ ಮಿಕ್ಸ್ ಮಾಡ್ಬೇಕು. ಯಾಕಂದ್ರೆ ಅದು ಒಳ್ಳೆ ಅದಕ್ಕೆ ಮಸಾಲೆ ಹಿಡಿತದೆ. ಮತ್ತೆ ಮೀನು ಸಹ ಸ್ವಲ್ಪ ಪುಡಿ ಪುಡಿ ಸೊ ಅಕ್ಕಿ ಹಿಟ್ಟು ಒಂದು ನೀವು ಮರೆತು ಹೋಗಿದ್ರಿ, ಅದನ್ನೊಂದು ಆ್ಯಡ್ ಮಾಡ್ಕೊಂಡ್ರೆ ಅಷ್ಟೇ. ಹಿಡಿಲಿಲ್ಲ ನೋಡಿ, ಈಗೆಲ್ಲ ಇಡುವುದಿಲ್ಲ. ಈ ತರ ಮಸಾಲೆ ಮಾಡಿದ್ರೆ ನಾನು ನೀರೆಲ್ಲ ರೆಡಿ ಮಾಡ್ತೇವೆ.
ನೀವು ಆಗ 3 ಜನ ಹೇಳಿದ್ರಲ್ಲ, ಅಜ್ಜ ಅಜ್ಜಿ ಮತ್ತೆ ಒಂದು ಮಾವ ಅಲ್ಲ? ಅಲ್ಲ, ನನ್ನ ತಮ್ಮ. ನಮ್ಗೆ ಮಾವ ಅಲ್ಲ? ಹಾಗೆ ಇದರಲ್ಲಿ 4 ಎಲೆ ಉಂಟಲ್ಲ, ಅದು ಯಾಕೆ ಹಾಗೆ? 4 ಎಲೆ 3 ಎಲೆ ಯಾವಾಗ್ಲೂ ಏಗಳು ಹಾಕೋಕಾಗ, 3 ಎಲೆ ಏಗಳು ಹಾಕೋಕಾಗ, ಅದಕ್ಕೆ 4 ಎಲೆ ಹಾಕಿದ್ದು. ಸರಿ, ಅದು ಯಾವಾಗ್ಲೂ ಹಾಕಿ. ಈಗ ಎಂತ ಮಾಡ್ತೀರಿ? ಈಗ ಇದಕ್ಕೆ ಒಂಚೂರು ಪೂಜೆ ಮಾಡ್ಬೇಕು. ಪೂಜೆ ಅಂತ ಹೇಳಿದ್ರೆ ಸ್ವಲ್ಪ ಹೀಗೆ ನೀರು ತಂದು ವಸಂತ ನೀವು ಮಾಡಬೇಕು. ನೀವು ಮಾಡಿ ಬರ್ತೀನಿ, ನಂಗೆ ಗೊತ್ತಿಲ್ಲ. ಅಲ್ಲ, ಅವ್ರು ಮಾಡುದು ನೋಡಿ ಮತ್ತೆ ನೀವು ಸಹ ಮಾಡಿ. ಈಗ ಇದಕ್ಕೊಂದು ಧೂಪ. ಹಾ, ಇವ್ರ್ಯಾರು ಇದ್ದೀರಾತಿತ್ತು ಒಬ್ರು? ಹೌದು, ಯಾರು ಇಲ್ಲ. ವಸಂತ ಐತೆ ಈ ಸರಿ ಚೊಂಬಲ್ ಈ ಒಡೆ ಒಂದು ರೊಣ್ತವ ನೀರು ಅಯ್ಯಲ್ಲಿ ಹೇಳ್ದ ದೂರಿಂದ ನೋಡ್ತವ. ಹಾಗೆ ಎಲ್ಲ ಹಾಗೆ 3 ಸರಿ ಹಾಕ, 3 ಸರಿ. ಸಾಕಲ್ಲ 3 ಸರಿ? ನಮಸ್ಕಾರ ಮಾಡೋದು ಸರಿ. ಬಾಳೆ ಕೊಟ್ಟೆ ಒಳ್ಳೆ ರೀತಿಲೆಲ್ಲ ಬಂದು ಸ್ವೀಕರಿಸಿ. ಸ್ವೀಕರಿಸಿ ಹೊಯ್ಲಿ. ಈಗ ಧೂಪ ಮಾಡಿ ಎಲ್ಲ ಹಾಗೆ ನೀರು ಇದು ಮಾಡ್ದಂಗೆ ಒಂದವ ಅಲ್ಲೇ ಇಟ್ಟು ಕೈ ಮಂಡೆ ಅಲ್ಲ ಹ್ಯಾಂಗ್ ಮಾಡ್ಕೊಂತಾರೆ ಈ ಗ್ರೌಂಡಲ್ಲಿ ನಮಗೆ ಗೊತ್ತಿದ್ದ ಕ್ರಮ ಮಾಡತ್ತಷ್ಟೇ. ಮತ್ತೆ ಪುರಾಣದವರೆಲ್ಲ ಹ್ಯಾಂಗ್ ಮಾಡ್ತಾರೆ ಅಂದ್ರೆ ಅದು ಗೊತ್ತಿಲ್ಲ. ನೀವು ಮೊದ್ಲಿಂದ ಸಹ ಹೀಗೆ ಮಾಡುದು? ಹೌದೌದು, ಅದೇ ನಮ್ಗೆ ಇಲ್ಲಿ ಮಹಾರಾಷ್ಟ್ರದಲ್ಲೇ ಕಲ್ತದ್ದು. ನಮ್ಮ ಊರಿದಲ್ಲ ಇದು. ಸರ್ವಪಿತ್ರ ಅಮಾವಾಸ್ಯೆ ಅಂದ್ರೆ ಮಹಾರಾಷ್ಟ್ರದವರಿಗೆ ಫೇಮಸ್, ಗೊತ್ತಾಯ್ತಾ? ಹೇಗಾಯ್ತು? ಕೇಳ್ಬೇಕಾ? ಪಾಯಸ ಸೂಪರ್ ಅಲ್ಲ, ಅಮ್ಮ ಮಾಡಿದ ಪಾಯಸ ಸೂಪರ್, ಆರೋಗ್ಯ ಭಾರಿ ಒಳ್ಳೆಯದು. ಓಯ್ ಬಾವ, ಹೇಗಾಯ್ತು? ಎಂತ ನಿಮ್ಗೆ ಎಂತ ವೆಜ್ ಅಲ್ಲಿ? ನಮ್ದು ತೊಗೆ ಇಡ್ಲಿ. ಅಶೋಕ್ ಅಣ್ಣ ಹೇಗೆ? ಸೂಪರ್ ಆಗಿದೆ. ಎಂತ ಸೊಗಸಾದ ಪಾಯಸ ಅಪ್ಪ, ಎಷ್ಟು ತಿಂದರೂ ಸಾಲದು. 2ನೇ ಸರಿ ಈಗ ಒಂದು ಒಳ್ಳೆ ಪದ್ಯ ಹೇಳಿ ಗಂಬ. ಬಾಣನ ಜನ್ಮ ರಕ್ತ ನದಿಯು ಆಯಿತಮ್ಮ, ಆ ನಿನ್ನ ನೋಡಲಿದು ಲೋಕದಲ್ಲಿ ಯಾರಿಗಮ್ಮ. ತಾಯಿ ನಿನ್ನ ಉಪಕಾರವನ್ನು ಮರೆಯಲಾರೆ ನಾನು, ನಿನ್ನ ಮಮತೆಗಳನ್ನು ಬಣ್ಣಿಸಲ ಸಾಧ್ಯವಮ್ಮ, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲ ಸಾಧ್ಯವಮ್ಮ. 9 ತಿಂಗಳಲ್ಲಿ ಒಡಲ ಬಾಲತಾಪದಲ್ಲಿ ಮುಂದುವೆಂದು ಸಾಗಿದೆ ತಾಯಿ ನಿನ್ನ ಉಪಕಾರವನ್ನು ಮರೆಯಲಾರೆ ನಾನು. ಅವೇನ್ ಬಕ ಹುಲ್ಲು ಅಶೋಕ್ ಮಾಮ ಕೇಳಿಲ್ಲ, ಅಶೋಕ್ ಮಾಮ रेड बार रेड 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 अशोक मामा को डालो. ಏನು ಗೊತ್ತಿಲ್ಲ ಗಿರೆಗ ಉದರ್ ಬಟ್ಟಲು ಉನ್ನತ ಅಂತ ದುಲ್ಲೆಗ ಇಡ್ಲಿ मिक्स माल बघा ಫಿಶ್ ಫ್ರೈ ವೆಜ್ ಬಾಜಿ ಚಿಕನ್ ಪೀಸ್. ಈ ವ್ಲಾಗ್ ಅನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಹೇಳಿ ಬಾಯ್.
ಬಾಯ್ ಬಾಯ್ ಮಕ್ಕಳು ಬಾಯ್ ಬಾಯ್